ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಚಿತ್ತಚೇತನ ಬ್ರಹ್ಮ. ಇವತ್ತು ಒಬ್ಬರು ಒಂದು ಪ್ರಶ್ನೆ ಕೇಳಿದ್ದಾರೆ, ಆಕ್ಸಿಡೆಂಟ್ ಯಾಕಾಗುತ್ತೆ ಸಂಪೂರ್ಣವಾಗಿ ತಿಳಿಸಿ ಅಂತ. ಸ್ನೇಹಿತರೆ, ಆಕ್ಸಿಡೆಂಟ್ ಆಗೋದಕ್ಕೆ ಮೂಲವಾಗಿ ಕಾರಣ ಏನು ಅಂತಂದರೆ ನಮ್ಮ ಮನಸ್ಥಿತಿ. ನಾವು ಡ್ರೈವಿಂಗ್ ಮಾಡಬೇಕಾದ್ರೆ ಕಾನ್ಸಂಟ್ರೇಷನ್ ವಿತ್ ಫೋಕಸ್, ಇದೆರಡು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಫೋಕಸ್ ಇದ್ರೂ ಉಪಯೋಗ ಇಲ್ಲ, ಕಾನ್ಸಂಟ್ರೇಷನ್ ಇದ್ರೂ ಉಪಯೋಗ ಇಲ್ಲ, ಇದು ಎರಡೂ ಜೊತೆಲಿರಬೇಕು. ಡ್ರೈವಿಂಗ್ ಅನ್ನೋದು ಒಂದು ಅತ್ಯದ್ಭುತವಾದಂತಹ ಕಲೆ, ವಂಡರ್ಫುಲ್ ಆರ್ಟ್. ಆ ಆರ್ಟನ್ನು ಎಂಜಾಯ್ ಮಾಡೋರು ಕೆಲವರಾದರೆ, ಅನಿವಾರ್ಯತೆಯಿಂದ ಆ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡವ್ರು ಕೆಲವರು, ಅಥವಾ ಏನೋ ಹೋಗ್ಬೇಕಲ್ಲ ಮಾಡಬೇಕಲ್ಲ ನನ್ನ ಕರ್ಮ ಅಂತ ಅಂದ್ಕೊಂಡು ಓಡಿಸೋರು ಕೆಲವರು. ಸೊ ಇನ್ನು ಕೆಲವರು ಅದನ್ನು ಅದ್ಭುತವಾಗಿ ಸಾಧನೆಯ ರೀತಿಯಲ್ಲಿ, ಸಿದ್ಧಿಯ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ನನಗೆ ಬಹಳ ಇಷ್ಟ ಡ್ರೈವಿಂಗ್. ಸೊ ಅತ್ಯದ್ಭುತವಾಗಿ ಓಡಿಸುವಂತಹ ಕಲೆ ಅದೊಂಥರ ಮೆಡಿಟೇಷನ್ ಮಾಡ್ದಂಗೆ ನನಗೆ. ನೀವು ಅದೇ ರೀತಿ ನಿಮ್ಮ ನಿಮ್ಮ ವೃತ್ತಿಗಳನ್ನು ಮೆಡಿಟೇಷನ್ ಅಂತ ತಿಳ್ಕೊಳ್ಳಿ, ಅತ್ಯದ್ಭುತವಾಗಿ ಆಗುತ್ತೆ. ಆದರೂ ಕೂಡ ಆಕ್ಸಿಡೆಂಟ್ ಯಾಕಾಗುತ್ತೆ? ಈ ಡ್ರೈವಿಂಗ್ ಅನ್ನೋ ಸ್ಕಿಲ್ಲಲ್ಲಿ ಇದೊಂದು ಅದ್ಭುತವಾದಂಥ ಟ್ಯಾಲೆಂಟ್, ಸ್ಕಿಲ್. ಒಂದೇ ಒಂದು ಕ್ಷಣಕ್ಕೆ ನಾವು ಒಂಚೂರು ಎಚ್ಚರಿಕೆ ತಪ್ಪಿದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗ್ಬಿಡ್ತದೆ. ಸಾಕಷ್ಟು ಜನಕ್ಕೆ ಈ ರೀತಿ ಆಗುತ್ತೆ. ಇನ್ನು ಕೆಲವರು ಇದರಲ್ಲಿ ಡ್ರೈವಿಂಗ್ ಮಾಡ್ತಾ ಮಾಡ್ತಾ ತೂಗುಡಿಸೋರು, ನಿದ್ದೆ ಮಾಡೋರನ್ನ ನೋಡಿದ್ದೀನಿ. ಬೆಳಗಿನ ಜಾವ ಹೆಚ್ಚಾಗಿ ಆಕ್ಸಿಡೆಂಟ್ ಆಗುತ್ತೆ. ಕಾರಣ ಏನು ಅಂತಂದರೆ, ಒಂದು 3ರಿಂದ 6 ಗಂಟೆ ಬ್ರಹ್ಮ ಮುಹೂರ್ತ. ಇದು ಬ್ರಹ್ಮ ಮುಹೂರ್ತ ಅಂತಂದರೆ ರಾತ್ರಿ ಮಲಗಿದ್ರೆ ಬೆಳಿಗ್ಗೆ ಎದ್ದು ಧ್ಯಾನ ಮಾಡೋದಕ್ಕೆ, ಕೆಲವೊಂದು ಸಾಧನೆ ಮಾಡೋದಕ್ಕೆ ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಅನುಕೂಲ ಮಾಡಿಕೊಡುತ್ತೆ. ಬಟ್ ರಾತ್ರಿಯೆಲ್ಲ ಜಾಗರಣೆ ಮಾಡಿ ಈ ಬೆಳಗಿನ ಜಾವ ಸಮಯದಲ್ಲಿ ಹೆಚ್ಚಾಗಿ ನಿದ್ದೆ ಸೆಳೀತಾ ಇರುತ್ತೆ. ನಿದ್ದೆ ಹೇಗೆ ಗುರುತ್ವಾಕರ್ಷಣ ಶಕ್ತಿ 3 ಪಟ್ಟು ಹೆಚ್ಚಾಗ್ಬಿಡ್ತದೆ ಆ ಸಮಯದಲ್ಲಿ. ನೀವೇನಾದರೂ ರಾತ್ರಿ ನಿದ್ದೆ ಮಾಡಲಿಲ್ಲ ಅಂದರೆ ಬೆಳಗಿನ ಜಾವದಲ್ಲಿ ನಿದ್ದೆ ಬಂದೇ ಬರ್ತದೆ. ಆದ್ದರಿಂದ ಡ್ರೈವರ್ಗಳು ಬಹಳ ಎಚ್ಚರಿಕೆಯಿಂದ, ಒಂದು ಕ್ಷಣ ಒಂದು ಚೂರು ಕಣ್ಮುಚ್ಚಿ ಹಿಂಗೆ ತೆಗೆಯೋಷ್ಟರಲ್ಲಿ ಏನೇನೋ ಆಗ್ಬಿಟ್ಟಿರ್ತದೆ, ಅನಾಹುತಗಳು ಆಗ್ಬಿಟ್ಟಿರುತ್ತೆ. ಸೊ ಆದ್ದರಿಂದ ಇದೆಲ್ಲದಕ್ಕೂ ಮನಸ್ಥಿತಿ ಕಾರಣ. ಕೆಲವೊಂದು ಪರಿಸ್ಥಿತಿಗಳು ಕೂಡ ಕಾರಣವಾಗುತ್ತೆ. ರೋಡ್ ಚಿಕ್ಕದಿರಬಹುದು, ಅಥವಾ ಆ ಕಡೆಯಿಂದ ಬರ್ತಾ ಇರ್ತಾರೆ, ನೀವು ಒಂದು ಸ್ಪೀಡಲ್ಲಿ ಹೋಗ್ತಾ ಇರ್ತೀರ. ಪರಿಸ್ಥಿತಿಗಳಿವೆಲ್ಲವೂ ಕೂಡ, ಇದು ಕೂಡ ಕಾರಣ ಆಗಿರಬಹುದು. ಎದುರುಗಡೆ ಇರೋನು ನೀವು ತುಂಬ ಅದ್ಭುತವಾಗಿ ಓಡಿಸ್ತಾ ಇರ್ತೀರ, ಬಟ್ ಅವನು ಓಡಿಸೋದಿಲ್ಲ, ಬಂದು ಸೀದಾ ಗುದ್ದು ಬಿಡ್ತಾನೆ. ಸೊ ಇದು ಕಾರಣ ಆಗಿರಬಹುದು. ಮತ್ತೊಂದು ಡೇಂಜರ್ ಝೋನ್ ಅಂತ ಇರುತ್ತೆ. ಅಂದರೆ ಕೆಲವೊಂದು ಸ್ಥಳಗಳಲ್ಲಿ ಮೂಲ ತಿರುವುಗಳಿರ್ತವೆ, ಯೂ ಟರ್ನ್ ಮಾಡುವಂಥ ಕ್ಷೇತ್ರಗಳು, ಅಥವಾ 4-5 ರೋಡ್ಗಳು ಕೂಡುವಂತಹ ರಸ್ತೆಗಳು. ಈ ಥರದ್ದು ಕೆಲವೊಂದೆಲ್ಲ ನೆಗೆಟಿವ್ ಎನರ್ಜಿ ಬ್ಲಾಕೇಜಸ್ ಇರುವಂತಹ ಜಾಗಗಳು, ಅಥವಾ ಅದನ್ನು ಬರೆದಿರ್ತಾರೆ ಆಕ್ಸಿಡೆಂಟ್ ಝೋನ್ ಅಂತ ಬರೆದಿರ್ತಾರೆ. ಇಂಥ ಕಡೆ ಆಕ್ಸಿಡೆಂಟ್ಗಳಾಗ್ತವೆ. ಇಲ್ಲಿ ನಾವು ಆಗುವಂತಹ ಘಟನೆಗಳನ್ನು ತಪ್ಪಿಸೋದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಎಂಥ ಪರಮಜ್ಞಾನಿಗಳಾದರೂ ಕೂಡ, ಅವನು ಎಷ್ಟೇ ಎಚ್ಚರಿಕೆ ಜಾಗೃತಿಯಿಂದ ಇದ್ದರೂ ಕೂಡ ಕೆಲವೊಂದು ಸಲ ನಡೆದು ಹೋಗುತ್ತೆ. ಬಟ್ ಅದು ಸ್ಥಳದ ಮೇಲಿನ ಪ್ರಭಾವ, ಅಂದರೆ ವಾತಾವರಣದಿಂದ ಆ ರೀತಿ ಆಗುತ್ತೆ. ಆ ಒಂದು ಝೋನ್ ಆಕ್ಸಿಡೆಂಟ್ ಝೋನ್ ಅಂತ ಲೌಕಿಕವಾಗಿರುತ್ತೆ. ಕೆಲವೊಂದು ನಮ್ಮ ಒಂದು ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗದೆ ಇರುವಂಥ ಜಾಗಗಳು. ಸೊ ಹಿಂಗಿರೋದ್ರಿಂದ ಖಂಡಿತವಾಗ್ಲೂ ಆಕ್ಸಿಡೆಂಟ್ ಆಗುತ್ತೆ. ಇನ್ನು ಇದು ಬಿಟ್ಟರೆ ಕಾರಣಗಳು ಏನೇನು ಅಂತ ಹೇಳಿದ್ರೆ, ನಮ್ಮ ಗಾಡಿ ನಂಬರ್, ವೆಹಿಕಲ್ ನಂಬರ್, ಅದು 2 ವೀಲರ್ ಆಗಿರಲಿ, 4 ವೀಲರ್ ಆಗಿರಲಿ, 6 ವೀಲರ್, 8 ವೀಲರ್, 10 ವೀಲರ್, 12, ಎಷ್ಟು ವೀಲರ್ಗಳಾಗಿದ್ರೂ ಪರವಾಗಿಲ್ಲ. 4 ಚಕ್ರದ ವಾಹನಗಳು, 4 ಕಾಲಿನ ವಾಹನಗಳು ಏನಿದೆಯೋ ಇದೆಲ್ಲದಕ್ಕೂ ಕೂಡ ಆ ರೀತಿ ಇರುತ್ತೆ. ಕೆಲವರು ಯಾರ್ದೋ ಅವನ ಗಾಡೀಲಿ ಅವನ ಜೀವಮಾನದಲ್ಲಿ ಆಕ್ಸಿಡೆಂಟ್ ಆಗಿಲ್ಲ, ಬೇರೆಯವ್ರ ಗಾಡಿ ತೊಗೊಂಡೋದ ಆಕ್ಸಿಡೆಂಟ್ ಆಯಿತು. ಸೊ ಹಂಗಾಗಿ ಒಬ್ಬೊಬ್ರದ್ದು ಒಂದೊಂದು ಗಾಡಿ. ಹಿಂದಿನ ಕಾಲದಲ್ಲಿ ರಾಜರು ಕುದುರೆಗಳನ್ನು ಇಟ್ಕೊಳ್ತಾ ಇದ್ರು. ಆ ರಾಜನ ಕುದುರೆ ಮಂತ್ರಿ ಓಡಿಸಂಗಿಲ್ಲ, ಸೇನಾಧಿಪತಿ ಓಡಿಸಂಗಿಲ್ಲ. ಕಾರಣ ಏನಂದರೆ ಅದು ರಾಜನ ಕುದುರೆ. ಅಕಸ್ಮಾತ್ ಅವ್ರೇನಾದರೂ ಬಲವಂತವಾಗಿ ಕುತ್ಕೊಂಡ್ರೂ ಕೂಡ ಅದು ಕುಂಡಿಸ್ಕೊಳ್ತಾ ಇರಲಿಲ್ಲ, ಬಿಸಾಕ್ಬಿಡೋದು, ಅವ್ರನ್ನ ಬೀಳಿಸ್ಬಿಡೋದು, ಅಥವಾ ಕಿರ್ಚಾಡಿ ಅವ್ರನ್ನ ಹೇಗೋ ರಾಧಾಂತ ಮಾಡಿ ಅವ್ರನ್ನ ಕುಂಡಿಸ್ಕೊಳ್ತಾ ಇರಲಿಲ್ಲ. ಅದು ಜೀವಿ. ಆದರೆ ನಮ್ಮ ಕಾರುಗಳಿಗೂ ಕೂಡ ನಮ್ಮದೊಂದು ಎನರ್ಜಿ, ಫ್ರೀಕ್ವೆನ್ಸಿ, ವೈಬ್ರೇಷನ್ ಮ್ಯಾಚ್ ಆಗಿಬಿಟ್ಟಿರ್ತದೆ. ಬೇರೆಯವ್ರು ಯಾರಾದರೂ ಬಂದು ಕೂತ್ಕೊಂಡ್ರೆ ಅದು ಸಹಿಸೋದಿಲ್ಲ. ಇದು ಸೂಕ್ಷ್ಮ ವಿಚಾರ, ಎಲ್ರಿಗೂ ಅರ್ಥ ಆಗೋದಿಲ್ಲ. ಕೇವಲ ಅನುಭವ ಪಟ್ಟವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ.
ನನಗೆ ಸಾಕಷ್ಟು ಅನುಭವಗಳಾಗಿರೋದ್ರಿಂದ ಈ ರೀತಿ ನಾನು ನೋಡಿದೆ. ನನ್ನ ಗಾಡಿ ನನ್ನನ್ನು ಬಹಳ ಸೇಫ್ಟಿಯಾಗಿ ಕರ್ಕೊಂಬರ್ತದೆ. ಅದೇ ನನ್ನ ಗಾಡಿ ಒಬ್ಬ ಶಿಷ್ಯ ತಗೊಂಡೋದ, ಆಕ್ಸಿಡೆಂಟ್ ಮಾಡಿಬಿಟ್ಟು ಟ್ಯಾಂಕನ್ನು ಗುದ್ದಿ ಪೂರ್ತಿ ಒಂದಷ್ಟು ಬ್ರೇಕು, ಕ್ಲಚ್ಚು, ವೈರು ಇದೆಲ್ಲ ಕಟ್ಟಾಗೋಯ್ತು. ಸುಮಾರು ಒಂದು 10-12 ಸಾವಿರ ರೂಪಾಯಿ ಖರ್ಚು. ಕಾರಣ ಏನಂದರೆ ನನ್ನ ಗಾಡಿ ಅಂದರೆ ನನ್ನ ರಥ, ನನ್ನ ತೇರು ನನಗೆ ಮಾತ್ರ ಸೂಟೇಬಲ್ ಹೊರತು ಬೇರೆಯವ್ರಿಗೆ ಸೂಟ್ ಆಗೋದಿಲ್ಲ. ಆದ್ದರಿಂದ ಅವನು ತಗೊಂಡೋಗಿ ಬಿದ್ದ. ಇದು ಒಂದು ಸಲ ಅಲ್ಲ, 3-4 ಜನ ಆ ಗಾಡಿ ಓಡಿಸಿ ತಗೊಂಡೋಗಿ ಬಿದ್ದಿದ್ದಾರೆ. ನನಗೆ ಇದುವರೆಗೂ ಆ ಗಾಡಿ ಬೀಳಿಸಿಲ್ಲ, ಯಾಕೆಂದರೆ ನನಗೆ ಚೆನ್ನಾಗಿ ಹೊಂದ್ಕೊಂಡಿದೆ. ಆದ್ದರಿಂದ ಸೊ ಈ ರೀತಿ ಕೆಲವೊಂದೆಲ್ಲ ಮೂಲವಾದ ಮುಖ್ಯವಾದ ವಿಚಾರಗಳಿರ್ತವೆ. ಇದನ್ನೆಲ್ಲ ತಿಳ್ಕೊಂಡೋಗಿ ಕೆಲವರು ಯಾರಿಗಂದ್ರೆ ಅವ್ರಿಗೆ ಗಾಡಿ ಕೊಡ್ತಾ ಇರ್ತಾರೆ, ಅದು ಎಲ್ರಿಗೂ ಸೂಟ್ ಆಗಿರ್ತದೆ. ಕೆಲವರು ಯಾರಿಗೂ ಕೊಟ್ಟೇ ಇರಲ್ಲ, ಯಾವುದೋ ಅಪರೂಪಕ್ಕೊಂದು ಸಲ ಕೊಡ್ತಾರೆ. ಕೊಟ್ಟಾಗ ಅದು ಈ ರೀತಿ ಎಲ್ಲ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇಲ್ಲಿ ಮಹಾಚತುರರು ಅಂತ ಇದ್ದಾರೆ. ಅವ್ರಿಗೆ ನೀವು ಯಾವ ಗಾಡಿನಾದರೂ ಕೊಡಿ, ಆ ಗಾಡಿ ತೊಗೊಂಡೋಗಿ ಅದ್ಭುತವಾಗಿ ಓಡಿಸ್ಕೊಂಬರ್ತಾರೆ. ಒಂದು ಚೂರು ಡ್ಯಾಮೇಜ್ ಆಗಲ್ಲ, ಆಕ್ಸಿಡೆಂಟ್ ಆಗಲ್ಲ. ಈ ಥರದವರು ಇದ್ದಾರೆ. ಅವರವರು ಒಂದು ಎನರ್ಜಿ, ಯಾವುದೇ ಕುದುರೆಗಳ ಮೇಲೆ ಬೇಕಾದರೂ ಅವರು ಪಳಗಿಸ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಕೆಲವರಿಗೆ ಈ ವಿದ್ಯೆ ಗೊತ್ತಿಲ್ಲದೆ ಇರೋದ್ರಿಂದ ಏನಾಗುತ್ತೆ, ಕೇವಲ ಅವ್ರಿಗೆ ಓಡಿಸೋ ಗಾಡಿಗಳು 2 ವೀಲರ್ ಆರ್ 4 ವೀಲರ್ ಆರ್ 3 ವೀಲರ್, ಇದು ಅವ್ರಿಗೆ ಮಾತ್ರನೇ ಸೂಟೇಬಲ್ ಹೊರತು ಎಲ್ರಿಗೂ ಸೂಟ್ ಆಗೋದಿಲ್ಲ. ಇದು ಎಲ್ಲ ಪ್ರದೇಶಗಳಲ್ಲಿ ಅಗೈನ್ ನಾನು ಮತ್ತೆ ಹೇಳೋದು, 3 ಶಕ್ತಿಗಳು ಮನುಷ್ಯನನ್ನು ಆಳ್ತವೆ: ಪರಿಸ್ಥಿತಿ, ಮನಸ್ಥಿತಿ, ವಾತಾವರಣ. ಇದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಆದ್ದರಿಂದ ನೀವು ಯಾಕೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನು ಒಂದಷ್ಟು ಮುಕ್ತವಾಗಿ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಬಟ್ ಇದನ್ನು ಬಹಳ ಅಧ್ಯಯನವಾಗಿ ನೀವು ಅಧ್ಯಯನ ಮಾಡಬೇಕು. 2-3 ಸಲ ವಿಡಿಯೋಗಳನ್ನು ನೋಡಿ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ಸೀದಾ ವಾಟ್ಸಪ್ ಮಾಡಿ, ಐ ನೀಡ್ ಮೋರ್ ಇನ್ಫಾರ್ಮೇಷನ್ ದಿಸ್ ವಿಡಿಯೋ ಅಂತ. ಅದು ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಆ ಥರ ಮಾಡಿದ್ರೆ ನಾನು ಯಾರಿಗೂ ಆನ್ಸರ್ ಮಾಡೋದಿಲ್ಲ. ನಿಮ್ಮ ಪ್ರಶ್ನೆ ಏನು, ಈ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ, ನೀವು ಅದನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ, ಅಥವಾ ನಿಮಗೇನಾದರೂ ಸಂದೇಹಗಳಿದ್ದರೆ, ಪ್ರಶ್ನೆಗಳಿದ್ದರೆ ಮುಕ್ತವಾಗಿ ಕೇಳಿದ್ರೆ ಖಂಡಿತವಾಗ್ಲೂ ನಾನು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಸಿದ್ಧನಾಗಿದ್ದೀನಿ. ವೈಯಕ್ತಿಕವಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ. ಸಾಮಾಜಿಕವಾಗಿ ಏನಾದರೂ ಇದ್ದರೆ ಮಾತ್ರ ನೀವು ಆ ಪ್ರಶ್ನೆಗಳನ್ನು ಕೇಳಬಹುದು. ಆ ಪ್ರಶ್ನೆಗೆ ಆಡಿಯೋದಲ್ಲೇ ಉತ್ತರ ಕೊಡ್ತೀನಿ, ಇಲ್ಲ ಅದಕ್ಕೋಸ್ಕರ ಒಂದು ವಿಡಿಯೋ ಬೇಕಾದರೂ ಮಾಡ್ತೀನಿ. ಅದನ್ನು ನೀವು ಗಮನ ಕೊಟ್ಟು ಆಲಿಸಿ. ಪರ್ಟಿಕ್ಯುಲರ್ ಆಗಿ ಆಕ್ಸಿಡೆಂಟ್ ಆಗೋದಕ್ಕೆ ಇಂಥದ್ದೇ ಕಾರಣ ಅಂತ ಹೇಳೋದಕ್ಕೆ ಬಹಳ ಬಹಳ ಕಷ್ಟ. ಏಕೆಂದರೆ 108 ರೀತಿಯಲ್ಲಿ ಆಕ್ಸಿಡೆಂಟ್ಗಳು ಜರುಗ್ತವೆ. 108 ರೀತಿಯಲ್ಲಿ ಯಾವ ರೀತಿಗೆ ಅಂದರೆ ಯಾವ ಒಂದು ಹಾದಿಯಲ್ಲಿ ಅಥವಾ ದಿಕ್ಕಿನಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಅದಕ್ಕೆ 108 ಕಾರಣಗಳಿರ್ತವೆ. ಆದ್ದರಿಂದ ಅದರ ಬಗ್ಗೆ ಹೆಚ್ಚಾಗಿ ಗಮನ ಕೊಡದೇನೆ ಕೇವಲ ನಿಮ್ಮ ಎಚ್ಚರಿಕೆ, ಜಾಗೃತಿಯಿಂದ ಗಾಡಿ ಓಡಿಸೋದನ್ನು ಕಲೀರಿ. ಅತ್ಯದ್ಭುತವಾಗಿ ಕಾನ್ಸಂಟ್ರೇಷನ್ ವಿತ್ ಫೋಕಸ್ ಆಗಿರಲಿ. ಆಗುತ್ತೆ ಬಿಡುತ್ತೆ ಅನ್ನೋದ್ರ ಮೇಲೆ ನೀವು ನಿರ್ಧರಿಸಬೇಡಿ. ಏಕೆಂದರೆ ಇಲ್ಲಿ ಸಾಕಷ್ಟು ಜನ ಕೌನ್ಸಿಲಿಂಗ್ ಬರ್ತಾರೆ, ಅವ್ರು ಕೇಳಿದ್ದೀನಿ. ಅವರು ಹೆಚ್ಚಾಗಿ ಒಂದು ತಿಂಗಳಲ್ಲಿ 1 ಸಲನಾದರೂ ಆಕ್ಸಿಡೆಂಟ್ ಮಾಡ್ಕೊಳ್ತಾರೆ. ಕಾರಣ ಏನು ಅಂದರೆ, ಈ ಯೂಟ್ಯೂಬಲ್ಲಾಗಲಿ, ಫೇಸ್ಬುಕ್ಕಲ್ಲಾಗಲಿ, ಇನ್ಸ್ಟಾಗ್ರಾಮಲ್ಲಾಗಲಿ, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕೇವಲ ಆಕ್ಸಿಡೆಂಟ್ ವಿಡಿಯೋಗಳನ್ನೇ ನೋಡ್ತಾ ಇರ್ತಾರೆ. ಅವನು ಹೆಂಗೆ ಬಿದ್ದ, ಹೆಂಗೆ ಗುದ್ದ, ಹೆಂಗೆ ಜಾರ್ದ ಅಂತ. ಅದೆಲ್ಲವೂ ಮನಸ್ಸಲ್ಲಿ ಕುತ್ಕೊಂಡಿರುತ್ತೆ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲವೂ ಗೋಡನ್ ಥರ ಅದು ರೆಕಾರ್ಡ್ ಆಗಿರುತ್ತೆ. ನಿಮ್ಮ ಜೀವನದಲ್ಲೂ ಅದೇ ನಡೀತಾ ಇರುತ್ತೆ. ಈಗ ಅದನ್ನು ನಾನು ನಿಲ್ಲಿಸೋಕ್ಕಾಗೋದಿಲ್ಲ. ನಿಲ್ಲಿಸ್ಬೇಕಾದವನು ಅವನು. ಯಾವಾಗ ಆ ವಿಡಿಯೋಗಳನ್ನು ನೋಡೋದಿಲ್ಲ, ಈ ಬೀಳೋದು, ಜಾರೋದು, ಗುದ್ದೋದು, ಆಕ್ಸಿಡೆಂಟ್ಗಳಾಗೋದು, ಈ ಥರದ್ದೆಲ್ಲ ನೋಡಿ 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 ಮನಮಸ್ತಿಷ್ಕದಲ್ಲಿ ಅದು ಪಿಕ್ಚರೈಸ್ ಆಗಿಬಿಟ್ಟಿರುತ್ತೆ. ಅದು ನಿಮ್ಮ ಜೀವನದ ಮೇಲೆ ಪ್ರಭಾವವನ್ನು ಬೀರ್ತಾನೆ ಇರ್ತದೆ. ಆದ್ದರಿಂದ ನಿಮಗೆ ಅದ್ರ ಬಗ್ಗೆ ಗೊತ್ತಾಗೋದಿಲ್ಲ. ನಿಮಗೆ ಏನು ಬೇಕು, ಹೇಗಿರಬೇಕು, ನಿಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು, ನಿಮ್ಮ ಜೀವನ ಹೇಗಿರಬೇಕು, ಅದ್ರ ಬಗ್ಗೆ ವಿಡಿಯೋಗಳನ್ನು ನೋಡಬೇಕು, ಅದ್ರ ಬಗ್ಗೆ ಆಡಿಯೋಗಳನ್ನು ಕೇಳಬೇಕು, ಅಥವಾ ಅಂಥ ಪುಸ್ತಕಗಳನ್ನು ಓದಿದ್ರೆ ಅದು ನಿಮಗೆ ರೆಕಾರ್ಡ್ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಅದೇ ಬರ್ತದೆ. ಹೆಚ್ಚಾಗಿ ಇಲ್ಲಿ ಕೌನ್ಸಿಲಿಂಗ್ ಮಾಡಿದಾಗ ನನ್ನ ಅನುಭವಗಳ ಮೇಲೆ ಹೇಳ್ತಾ ಇದ್ದೀನಿ. ಈ ರೀತಿ ಕೂಡ ಆಕ್ಸಿಡೆಂಟ್ಗಳಾಗೋದಕ್ಕೆ ಸಾಧ್ಯವಿದೆ. ಆದ್ದರಿಂದ ಇದನ್ನೆಲ್ಲ ನೋಡೋಕ್ಕೆ ಹೋಗ್ಬೇಡಿ. ಓನ್ಲಿ ಥಿಂಕ್ ಪಾಸಿಟಿವ್, ಥಿಂಕ್ ಬಿಗ್. ನೀವು ಏನು ಆಗಬೇಕು ಅಂದ್ಕೊಂಡಿದ್ದೀರಾ, ಅಥವಾ ನಿಮ್ಮ ಜೀವನ ಶೈಲಿಯನ್ನು ಹೇಗೆ ರೂಪಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ, ಆ ಹಾದಿಗೆ ಸಂಬಂಧಪಟ್ಟಂತಹ ಆಡಿಯೋ, ವಿಡಿಯೋ ಅಥವಾ ರೀಡಿಂಗ್, ಈ 3ಅನ್ನು ನೀವು ನೋಡಬಹುದು. ಅಥವಾ ಇಮ್ಯಾಜಿನ್ ಮಾಡೋಂಗಿದ್ರೆ ಕೂತ್ಕೊಂಡು ಕಲ್ಪಿಸ್ಕೊಳ್ಳಿ, ತೊಂದರೆ ಇಲ್ಲ. ಇದು ಬಿಟ್ಟು ಬೇರೆ ಏನಾದರೂ ವಿರುದ್ಧ ದಿಕ್ಕಿನಲ್ಲಿ ನೀವೇನಾದರೂ ಯೋಚನೆ ಮಾಡಿದ್ರೆ, ಅಥವಾ ನೋಡಿದ್ರೆ, ಓದಿದ್ರೆ, ಕೇಳಿದ್ರೆ ಖಂಡಿತವಾಗ್ಲೂ ಇದೆಲ್ಲವೂ ಕೂಡ ನಡೆಯುತ್ತೆ. ಬಿ ಕೇರ್ಫುಲ್. ಸೊ
ಮತ್ತೆ ಮತ್ತೆ ಮುನ್ನೆಚ್ಚರಿಕೆಯ ಜಾಗೃತ ಕ್ರಮ ಏನು ಅಂತಂದರೆ, ನಿಮ್ಮ ಗಾಡಿಗಳನ್ನು ಅಸಾಧ್ಯವಾದಷ್ಟು ಓಡಾಡಿಸಿ ಮತ್ತೊಬ್ಬರು ಗಾಡೀಲಿ ಹೋಗಬೇಕಾದ್ರೆ ಮೊದಲು ಒಂದು ಪ್ರಾರ್ಥನೆ ಮಾಡಿದ್ರೆ ಬಹಳ ಬಹಳ ಒಳ್ಳೆಯದು. ಸೊ ನಿನ್ನನ್ನು ನಾನು ಉಪಯೋಗಿಸ್ತಾ ಇದ್ದೀನಿ, ನನ್ನನ್ನು ಸೇಫ್ಟಿಯಾಗಿ ಕರ್ಕೊಂಡು ಬಾ ಅಂತ ಒಂದೇ ಒಂದು ಪ್ರಾರ್ಥನೆ, ಅದು ಬಹಳ ಬಹಳ ಕೆಲಸಕ್ಕೆ ಬರ್ತದೆ. ನಾನು ಯಾವುದೇ ಗಾಡಿ ಓಡಿಸ್ಬೇಕಾದ್ರೆ ಆ ರೀತಿ ಮಾಡೇ ಮಾಡ್ತೀನಿ. ಕಾರಣ ಏನು ಅಂದರೆ ನನಗೆ ಈ ವಿದ್ಯೆಗಳು ಗೊತ್ತಿರೋದ್ರಿಂದ ನಾನು ಆ ರೀತಿ ಮಾಡ್ತೀನಿ. ಉದಾಹರಣೆಗೆ, ಸುಮ್ಮನೆ ಒಂದು 100 ಜನ ಇರ್ತಾರೆ ಪಾರ್ಟಿಲಿ, ಹಾಡು ಹೇಳ್ತಾ ಇದ್ದೀನಿ. ಈ ಹಾಡನ್ನು ನಾನು ಇಂಥವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಬಹಳ ಖುಷಿ ಆಗುತ್ತೆ ಅವ್ರಿಗೆ, ಅಯ್ಯೋ ನನಗೋಸ್ಕರ ಇವನು ಹಾಡು ಹೇಳ್ತಾವನೆ ಅಂತ. ಅದೇ ರೀತಿ ಗಾಡಿಗೂ ಕೂಡ ಅದಕ್ಕೆ ಜೀವ ಇಲ್ಲ, ಅದರ ಎನರ್ಜಿ ಇದೆ. ಆ ಎನರ್ಜಿ ಅಥವಾ ಫ್ರೀಕ್ವೆನ್ಸಿ ವೈಬ್ರೇಷನ್ ಅದಕ್ಕೆ ಮ್ಯಾಚ್ ಆಗೇ ಆಗುತ್ತೆ. ಅದಕ್ಕೆ ಕಿವಿಗಳಿದ್ದಾವೆ, ಕೇಳಿಸ್ಕೊಳ್ತವೆ ನೀವು ಮಾತಾಡೋದನ್ನು. ಜಸ್ಟ್ ಒಂದು ಪ್ರಾರ್ಥನೆ ಮಾಡಿ ಆ ಗಾಡಿಯನ್ನು ಮುಟ್ಟಿದ್ರೆ ಅದ್ಭುತವಾಗಿ ಹೋಗಿ ಕರ್ಕೊಂಬರ್ತದೆ. ಸೊ ಇದಿಷ್ಟನ್ನು ಮಾಡಿ ಖಂಡಿತವಾಗ್ಲೂ ಕಾನ್ಸಂಟ್ರೇಷನ್ ವಿತ್ ಫೋಕಸ್, ಜಾಗೃತವಾಗಿರಿ. ಸದಾ ನೀವೇನು ಕೆಲಸ ಮಾಡ್ತಾ ಇದ್ದೀರ ಅದರ ಮೇಲೆ ಗಮನ ಕೊಡಿ. ಅದನ್ನು ಪ್ರೀತಿಸಿ, ಗೌರವಿಸಿ, ಆರಾಧಿಸಿ, ಪೂಜಿಸಿ ಎಲ್ಲ ಮಾಡೋದ್ರಿಂದ ಯಾವುದೇ ರೀತಿ ಅವಘಡಗಳು, ಅನಾಹುತಗಳು ನಡೆಯೋದಿಲ್ಲ. ಇದ್ರ ಕಡೆ ಮಾತ್ರ ಫೋಕಸ್ ಕೊಡಿ. ಅರ್ಥ ಆಗ್ತಾ ಇದೆಯಾ? ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ಅಥವಾ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಶುಭರಾತ್ರಿ.